ಕರ್ಕೊಂಡು ಬರುವಾಗ ಆ ಅರಮನೆ ಹತ್ರ ಬರುವಾಗ ಒಂದು ಘಮಘಮ ಅಂತ ಅರಗಿನ ಸ್ಮೆಲ್ ಬರುತ್ತೆ. ಭೀಮಸೇನ ಹೀಗನ್ಲಿಕ್ಕೆ ಹೋದಾಗ ಧರ್ಮರಾಜ ಹೇಳ್ತಾನೆ, ಸೊನ್ನೆ ಏನು ಮಾತಾಡ್ಬೇಡಿ ಇದ್ರ ಬಗ್ಗೆ ಅಂತ, ಡೌಟ್ ಮಾಡಬೇಡ ಅಂತ. ಯಾಕಂದ್ರೆ ನಾವು ಅವನನ್ನ ನಂಬಿದ್ದೇವೆ ಅಂತ ನಂಬಬೇಕೀಗ. ಅವ್ನು ಹೇಗ್ ನಮ್ಮ ನಂಬಿಸ್ಲಿಕ್ಕೆ ಟ್ರೈ ಮಾಡ್ದ, ನಾವು ಅವನ ನಂಬಿದ್ದೇವೆ ಅಂತ ಅವ್ನು ನಮ್ಮನ್ನ ನಂಬಬೇಕು. ನಂಬೋದು ಬೇಕಾಗಿಲ್ಲ. ನಂಬುದು ಬೇಕಾಗಿಲ್ಲ, ಅವ್ನು ನಂಬಬೇಕು, ನಾನ್ ನಂಬಿದ್ದೀವಿ ಅಂತ. ಇದು ಜ್ಯೇಷ್ಠ ಕನಿಷ್ಠದ ಪ್ರಶ್ನೆಗಳು ಹುಟ್ಟಲ್ವಾ ಇದರಲ್ಲಿ? ಯಾವುದು ಇದರಲ್ಲಿ ಈಗ ರಾಜಕೀಯ ವ್ಯವಸ್ಥೆಗೆ ಬಂದಾಗ ಅಲ್ಲಿ ಜ್ಯೇಷ್ಠ ಕನಿಷ್ಠ ಪ್ರಶ್ನೆ ಬರುದ್ರೆ ಬದುಕುದ್ ಮುಖ್ಯನೋ ಜ್ಯೇಷ್ಠ ಕನಿಷ್ಠ ಅಂತ ಕೂತ್ಕೊಂಡು ಫಸ್ಟೇ ಹೋಗಿ ಹಾಕ್ಸ್ಕೊಳ್ಳೋದು ಮುಖ್ಯನೋ? ಅಲ್ಲ, ಈಗ ಅಂದ್ರೆ ಧರ್ಮನಿಷ್ಠೆಯನ್ನ ಪರಿಪಾಲನೆ ಮಾಡ್ತಾ ಅಣ್ಣನದ್ದೇ ಆದೇಶ, ಇದು ಅಣ್ಣನದ್ದೇ ಆದೇಶ, ನೀನ್ ನನಗೆ ವ್ಯವಸ್ಥೆ ಮಾಡಿ ಹೇಳ್ಬೇಕು ಅಂತ. ಅಲ್ಲಿ ತಾಯಿಯೂ ಇದ್ದಾಳೆ, ಸ್ವತಃ ತಾಯಿಯೂ ಈ ಮಾತನ್ನ ಅವನೇ ಮಾಡ್ಬೇಕಿದನ್ನ. ತಾಯಿ ಆದೇಶವೂ ಹೌದು, ಜೊತೆಗೆ ಅಣ್ಣನ ಒಪ್ಪಿಗೆ ಇದ್ದೇ ತೊಂದರೆ ಮಾಡ್ಲಿಕ್ಕೆ ಬಂದಿಲ್ಲ, ಉಪಕಾರ ಮಾಡ್ಲಿಕ್ಕೆ ಬಂದಿದ್ದೇನೆ. ನಿನ್ನ ನೋಡಿದ್ಮೇಲೆ ನನ್ನ ಮನಸ್ಸು ತುಂಬಾ ಕರಗಿ ಬಿಟ್ಟಿದೆ. ನೀನ್ ನನ್ನ ಬೆನ್ಮೇಲ್ ಕೂಡು, ಈ ರಾಕ್ಷಸರ ಸಹವಾಸ ನಿನಗೆ ಯಾವತ್ತೂ ಒಳ್ಳೇದಲ್ಲ, ನಿನ್ನನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನನ್ನದು. ನನ್ನ ಬೆನ್ಮೇಲ್ ಕೂಡು, ನಿನ್ನನ್ನ ಎಷ್ಟು ದೂರಕ್ಕೆ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಹಾರಿಸ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾಳೆ. ಕರ್ಕೊಂಡು ಬರುವಾಗ ಆ ಅರಮನೆ ಹತ್ರ ಬರುವಾಗ ಒಂದು ಘಮಘಮ ಅಂತ ಅರಗಿನ ಸ್ಮೆಲ್ ಬರುತ್ತೆ. ಭೀಮಸೇನ ಹೀಗನ್ಲಿಕ್ಕೆ ಹೋದಾಗ ಧರ್ಮರಾಜ ಹೇಳ್ತಾನೆ, ಸೊನ್ನೆ ಏನು ಮಾತಾಡ್ಬೇಡಿ ಇದ್ರ ಬಗ್ಗೆ ಅಂತ, ಡೌಟ್ ಮಾಡಬೇಡ ಅಂತ. ಯಾಕಂದ್ರೆ ನಾವು ಅವನನ್ನ ನಂಬಿದ್ದೇವೆ ಅಂತ ನಂಬಬೇಕೀಗ. ಅವ್ನು ಹೇಗ್ ನಮ್ಮ ನಂಬಿಸ್ಲಿಕ್ಕೆ ಟ್ರೈ ಮಾಡ್ದ, ನಾವು ಅವನ ನಂಬಿದ್ದೇವೆ ಅಂತ ಅವ್ನು ನಮ್ಮನ್ನ ನಂಬಬೇಕು. ನಂಬೋದು ಬೇಕಾಗಿಲ್ಲ. ನಂಬುದು ಬೇಕಾಗಿಲ್ಲ, ಅವ್ನು ನಂಬಬೇಕು, ನಾನ್ ನಂಬಿದ್ದೀವಿ ಅಂತ. ಸುಮ್ಮನೆ ಟಕ್ಕ ಎಲ್ಲರೂ ಆ ವಿಷಯದಲ್ಲಿ ಏನು ಅದ್ಭುತ, ಅಲ್ಲಲ್ಲಿ ತುಪ್ಪ, ಅಲ್ಲಲ್ಲಿ ಅರಗು, ಅಲ್ಲಲ್ಲಿ ಉರಿಯುವ ಪದಾರ್ಥಗಳನ್ನು ಒಳಗೆ ಕಟ್ಟಿದ್ದು ಎಲ್ಲ ಸೂಕ್ಷ್ಮವಾಗಿ ಎಲ್ಲವೂ ಗೊತ್ತಾಗತ್ತೆ ಇವರಿಗೆ. ಆದ್ರೆ ಎಲ್ಲೂ ಕೂಡ ಅದರ ಬಗ್ಗೆ ತುಟಿಪಿಟಿಕ್ ಅಂತ ಮಾತಾಡಲ್ಲ. ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ, ದುರ್ಯೋಧನನಿಗೆ ಎಷ್ಟು ನಮ್ಮ ಮೇಲೆ ಪ್ರೀತಿ, ಹಾಗೆ ಹೀಗೆ ಇವನಿಗೆ ಒಳಗೊಳಗೆ ಖುಷಿ, ಬಕೆಟ್ಗೆ ಬಿದ್ವು ಇವುಗಳು ಎಲ್ಲ ತೊಟ್ಟಿಯೊಳಗೆ ಬಿದ್ವು ಅಂತ ಅವರು ಸುಮ್ಮನೆ ಇರ್ತಾರೆ. ಹೀಗೆ 6 ತಿಂಗಳು ಕಳೆಯುತ್ತೆ. ಅದೇ ಜಾಗದಲ್ಲಿ ಉತ್ಸವಕ್ಕೆ ಹೋಗ್ತಾರೆ, ಬೇಟೆಗೆ ಹೋಗ್ತಾರೆ, ತಾಯಿ ಜೊತೆಗೆ ಹೋಗಿರ್ತಾರೆ. ಎಲ್ಲ ಕಡೆಯಿಂದನೂ ಅಲ್ಲಿಯ ಜನಗಳು ಇವರನ್ನು ಎಷ್ಟು ವಿಶ್ವಾಸಕ್ಕೆ ತಗೊಳ್ತಾರೆ ಅಂದರೆ, ಪಾಂಡವರು ಅಂದರೆ ಇವರೇ ಮುಂದೆ ವಾಪಸ್ ರಾಜ್ಯಭಾರ ಮಾಡಬೇಕು ಹೊರತು ನಮಗೆ ಆ ದುರ್ಯೋಧನ ಬೇಡ ಅಂತ ಇಲ್ಲಿಂದ ಮೆಸೇಜ್ ಹೋಗುತ್ತೆ. ಮತ್ತೆ ಈ ಕರ್ಕೊಂಡು ಬಂದಾಗ ಆ ಊರಿನ ಜನ ಒಂದಿಷ್ಟು ಸಮ್ಮಾನ ಮಾಡೋದು, ಆತ್ಮೀಯವಾಗಿ ಕಾಣೋದು ಇತ್ಯಾದಿಗಳೆಲ್ಲ ನಡೆಯುತ್ತಲ್ಲ. ಈ ವ್ಯವಸ್ಥೆಯಲ್ಲಿ ಪಾಂಡವರಿಗೆ ಮತ್ತಷ್ಟು ಒಳ್ಳೆಯದೇ ಆಗುತ್ತೆ ಆ ಊರಲ್ಲಿ. ಇಷ್ಟರ ಮಧ್ಯದಲ್ಲಿ ಒಬ್ಬ ಯಾರೋ ಬರ್ತಾನೆ ಆ ಮನೆಗೆ. ಪಾಂಡವರಿಗೆ ಗೊತ್ತಾಗುತ್ತೆ, ಧರ್ಮರಾಜ ಮಾತಾಡಿಸ್ತಾನೆ, ಅವನನ್ನು ಒಳಗೆ ಬಿಟ್ಕೊಳ್ತಾನೆ. ಇನ್ನು ಪುರೋಚನಿಗೆ ಏನು ಗೊತ್ತಾಗಲ್ಲ, ಸುಮ್ಮನೆ ಇರ್ತಾನೆ ಅವನು. ನಾವು ಪ್ರತಿ ದಿವಸ ಊಟ ತಿಂಡಿ ಎಲ್ಲ ನಿದ್ದೆ. ರಾತ್ರಿ ಪ್ರತಿ ದಿವಸ ಅವ್ರಿಗೆ ಊಟ ಆದಮೇಲೆ ಭೀಮಸೇನ ಒಳಗೆ ಕಾವಲು. ಇವನು ರಾತ್ರಿ ಎಲ್ಲ ನಿಧಾನಕ್ಕೆ ಎಲ್ಲರೂ ಮಲಗಿದ ಮೇಲೆ ನಾನು ಮಲಗಬೇಕು ಅಂತ ಬಂದು ಕೂತ್ರೆ 12 ಗಂಟೆಗೆ ಇವನು ಯೋಗಾಸನದಲ್ಲಿ ಕೂತಿದ್ದಾನೆ. ಭೀಮಸೇನ ರಾತ್ರಿ ನಿದ್ದೆನೇ ಇಲ್ಲ. 6 ತಿಂಗಳು ನಿರಂತರ ನಿದ್ದೆ ಇಲ್ಲ ರೀ, 1 ದಿವಸ 2 ದಿವಸ ಅಲ್ಲ. ಇವನಿಗೆ ಯಾವತ್ತು ರಾತ್ರಿ ಏನಾದರೂ ಮಾಡಿ ಅವನು ಪ್ರತಿ ದಿವಸ ಏನೇನೋ ಪ್ರಯತ್ನ ಪಡ್ತಿದ್ದ, ಆದರೆ ಅವರು ಎಚ್ಚರ ಇಲ್ಲದ ಒಂದು ಸ್ಥಿತಿಯೇ ಇಲ್ಲ. ಪ್ರತಿ ದಿವಸ ಅವನು ಭೀಮಸೇನ ಎಚ್ಚರದಿಂದ ಕೂತಿದ್ದಾನೆ, ಇವರೆಲ್ಲ ನಿದ್ದೆ ಮಾಡೋರು. ಆಮೇಲೆ ಏನು ಅಂದರೆ, ಊಟ ಆಗುವಾಗ ಮೊದಲ ಎಲ್ಲದರಲ್ಲೂ ಒಂದು ತುತ್ತು ಅದು ಭೀಮಸೇನಿಗೆ ಟೆಸ್ಟಿಂಗ್. ಅವನು ತಿಂದು ಸರಿ ಇದೆ ಅಂದರೆ ಎಲ್ಲರೂ ತಿನ್ಬೇಕು, ಅವನಿಲ್ಲ ಅಂದರೆ ಯಾರು ತಿನ್ಲಿಕ್ಕಿಲ್ಲ. ಇದು ಜ್ಯೇಷ್ಠ ಕನಿಷ್ಠದ ಪ್ರಶ್ನೆಗಳು ಹುಟ್ಟಲ್ವಾ ಇದರಲ್ಲಿ? ಯಾವುದು ಇದರಲ್ಲಿ? ಈಗ ರಾಜಕೀಯ ವ್ಯವಸ್ಥೆಗೆ ಬಂದಾಗ ಅಲ್ಲಿ ಜ್ಯೇಷ್ಠ ಕನಿಷ್ಠ ಪ್ರಶ್ನೆ ಬರುದ್ರೆ ಬದುಕುದ್ ಮುಖ್ಯನೋ ಜ್ಯೇಷ್ಠ ಕನಿಷ್ಠ ಅಂತ ಕೂತ್ಕೊಂಡು ಫಸ್ಟೇ ಹೋಗಿ ಹಾಕ್ಸ್ಕೊಳ್ಳೋದು ಮುಖ್ಯನೋ ಅಲ್ವಾ? ಅಲ್ಲ, ಈಗ ಅಂದ್ರೆ ಧರ್ಮನಿಷ್ಠೆಯನ್ನ ಪರಿಪಾಲನೆ ಮಾಡ್ತಾ ಅಣ್ಣನದ್ದೇ ಆದೇಶ, ಇದು ಅಣ್ಣನದ್ದೇ ಆದೇಶ, ನೀನ್ ನನಗೆ ವ್ಯವಸ್ಥೆ ಮಾಡಿ ಹೇಳ್ಬೇಕು ಅಂತ. ಅಲ್ಲಿ ತಾಯಿಯೂ ಇದ್ದಾಳೆ, ಸ್ವತಃ ತಾಯಿಯೂ ಈ ಮಾತನ್ನ ಅವನೇ ಮಾಡ್ಬೇಕಿದನ್ನ. ತಾಯಿ ಆದೇಶವೂ ಹೌದು, ಜೊತೆಗೆ ಅಣ್ಣನ ಒಪ್ಪಿಗೆ ಇದ್ದೇ ಧರ್ಮರಾಜ ಮೊದಲು ಅದನ್ನು ಸ್ವೀಕಾರ ಮಾಡಿ ಎಷ್ಟೋ ಸರ್ತಿ ಆ ಅಡಿಗೆನ ಪೂರ್ತಿ ತಿಂದ್ಬಿಡ್ತಿದ್ದ ಭೀಮ. ಚೆನ್ನಾಗಿದೆ ಅಂತಲ್ಲ, ಅದ್ರಲ್ಲಿ ಸಮಸ್ಯೆ ಇದೆ ಅಂತ. ಶಬಾಷ್. ಮತ್ತೇನು ಅಂದ್ರೆ, ಭೀಮಸೇನ ಏನ್ ಸಾಮಾನ್ಯ ಅನ್ಕೋಬೇಡಿ ನೀವು, ಅವನು ಒಳ್ಳೆ ಅಡಿಗೆ, ಅವನು ಒಳಗೆ ಅಡಿಗೆ ರೆಡಿ ಇರ್ತಿತ್ತು,
ಭೀಮಪಾಕ ರೆಡಿ ಆಗ್ತಿತ್ತು. ಅಂದ್ರೆ ಚೆನ್ನಾಗಿರೋದು ತಾನು ಮುಗಿಸಿ ತಾನು ಮತ್ತೆ ಇನ್ನು ಸಪರೇಟ್ ಆಗಿ ರೆಡಿ ಮಾಡಿ ಅದ್ರಲ್ಲಿ ಏನೋ ಸಮಸ್ಯೆ ಇದೆ ಅಂತ ಗೊತ್ತಾಗ ಅದನ್ನು ತಾನೇ ತಿಂದು ಜೀರ್ಣಿಸ್ಕೊಳ್ತಿದ್ದ ವಿಷವನ್ನ. ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡ್ತಿದ್ದ. ಒಂದು ಸರ್ತಿ ಏನಾಯಿತು ಅಂದರೆ, ಈ ಕುಂತಿ ಎಲ್ಲೋ ಹೊರಗಡೆ ಕೆಲಸ ಮಾಡಬೇಕಾದ್ರೆ ಒಂದು ಹೆಣ್ಮಗಳು ಬರ್ತಾಳೆ. ಬಂದು ಎಲ್ಲ ಹೆಲ್ಪ್ ಮಾಡ್ತಾಳೆ, ಗೆಡ್ಡೆ ಕೀಳಲಿಕ್ಕೆ, ಪದಾರ್ಥಗಳನ್ನು ಶುಚಿ ಮಾಡಿ ಕೊಡಲಿಕ್ಕೆ ಪ್ರತಿ ದಿವಸ ಬರ್ತಿರ್ತಾಳೆ. ಮೈತ್ರಿಯನ್ನು ಬೆಳೆಸಿ ಅವನು ಹೇಳ್ತಾಳೆ ಆಮೇಲೆ, ನನಗೆ 5 ಜನ ಮಕ್ಕಳು, ಅವರನ್ನು ಎಲ್ಲಿ ಉಳಿಸ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಳೆ. ಅಯ್ಯೋ, ನಮ್ಮ ಅರಮನೆ ಖಾಲಿ ಇದೆ, ದೊಡ್ಡದಿದೆ, ನೀನು 5 ಜನ ಮಕ್ಳು ಏನು ಕಷ್ಟ ಆಗಲ್ಲ, ಕರ್ಕೊಂಡು ಬಾ ಅಂತ ಹೇಳಿದ್ರೆ ಮನೆಯೊಳಗೆ ಬಂದುಬಿಡ್ತಾರೆ. ಅವ್ರು ಬಂದದ್ದು ಯಾಕೆ ಅಂದರೆ, ಇದೇ ಪುರೋಚನನ ಅಕ್ಕ ಮತ್ತು ಮಕ್ಕಳು ಅವರು. ಓಕೆ. ಅವರು ಒಂದು ಕಾಲಕೂಟ ವಿಷವನ್ನು ತಂದಿರ್ತಾರೆ ಇವ್ರನ್ನ ಸಾಯಿಸ್ಲಿಕ್ಕೆ. ಅದು ನೋಡಿ ಎಂಥ ಪರಂಪರೆ ಅಂತ, ಅದನ್ನು ಉಳಿಸ್ಕೊಂಡ ಒಂದು ಪರಂಪರೆ ಅದು. ಹಿರಣ್ಯ ಕಶಿಪುವಿನ ಕಾಲದಲ್ಲಿ ಆ ಕಾಲಕೂಟ ಇತ್ತು ಅಂತ ನಮಗೆ ನರಸಿಂಹನ ಪ್ರಕರಣದಲ್ಲಿ ಪ್ರಹ್ಲಾದನಿಗೆ ಕುಡಿಸ್ಲಿಕ್ಕೆ ಹೇಳುವ ಪ್ರಕರಣ ಬರುತ್ತೆ. ಅದನ್ನೊಂದು ಮನೆತನ ಉಳಿಸ್ಕೊಂಡಿರುತ್ತೆ ಅಂತ. ರಾಕ್ಷಸರಲ್ಲಿ ನಂತರ ಅದು ಎಲ್ಲೋ ಭೂಮಿಯಲ್ಲಿ ಯಾವುದೋ ಒಂದು ಪರಂಪರೆಯಲ್ಲಿ, ಇವರು ಆ ಪರಂಪರೆಯಲ್ಲಿ ಒಬ್ರು ಕಾಲಕೂಟ ಉಳಿಸ್ಕೊಂಡವ್ರು. ಅದನ್ನ ತಗೊಂಡು ಬಂದು ಅವತ್ತು ಪಾಂಡವರಿಗೆ ಊಟಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆಯ್ತು, ಊಟ ಆಗುತ್ತೆ. ಊಟ ಆಗಿ ಅಷ್ಟರಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಊಟ ಮಾಡ್ತಾರೆ. ಆದ್ರೆ ಯಾರಿಗೂ ಏನಾಯ್ತು ಅಂತ ಗೊತ್ತಿಲ್ಲ. ವ್ಯವಸ್ಥೆ ಏನಾಗಿರುತ್ತೆ ಅಂದ್ರೆ, ಇವರಿಗೆ ರೆಡಿ ಮಾಡಿದ್ದ ಅಡಿಗೆ ಪಾಂಡವರಿಗೆ ಬಂದದ್ದು ಅದನ್ನ ಅವ್ರಿಗೆ ಇಟ್ಟಿರ್ತಾನೆ, ಅವ್ರಿಗೆ ರೆಡಿ ಮಾಡಿದ್ದ ಅಡಿಗೆ ಪಾಂಡವರಿಗೆ ಇಟ್ಟಿರ್ತಾನೆ. ಅಷ್ಟರಲ್ಲಿ ವ್ಯವಸ್ಥೆ ಮಾಡಿ ಬಿಟ್ಟಿರ್ತಾನೆ. ಹಾಗಾಗಿ ರಾತ್ರಿ ಇವರು ಊಟ ಮಾಡಿ ಮಲಗಿಬಿಟ್ಟಿದ್ದಾರೆ. ಯಾರು? ಪಾಂಡವರು. ಆ ಕಡೆಯಿಂದ ಅವರು ಮಲಗಿದವರು ಏಳುವ ಸ್ಥಿತಿಯಲ್ಲಿ ಇಲ್ಲ, ಪ್ರಾಣ ಹೋಗಿದೆ. ಅವನು ಮಾತ್ರ ಉಳ್ಕೊಂಡಿದ್ದ. ಅದು ಅವನಿಗೆ ಗೊತ್ತಿಲ್ಲ ಅವರೆಲ್ಲ ಪ್ರಾಣ ಬಿಟ್ಟಿದ್ದಾರೆ ಅಂತ. ಅವತ್ತು ರಾತ್ರಿ ಏನಾದರೂ ಮಾಡಿ ನಾನು ಅವರನ್ನು ಹೇಗಾದರೂ ಮುಗಿಸ್ಬೇಕು ಅಂತ ಅಂದ್ಕೊಂಡು ಅವತ್ತು ಜೋರು ನಿದ್ದೆ, ತಡಿಲಿಕ್ಕಾಗದೆ. ಯಾರಿಗೆ? ಪುರೋಚನನಿಗೆ. ಅದೇನು ಅಂದರೆ, ಅವನೂ ಕೂಡ ಅದರಲ್ಲಿ ಒಂದು ಭಾಗ ಗೊತ್ತಿಲ್ಲದೆ ಸ್ವೀಕಾರ ಮಾಡಿದ್ರಿಂದ ಅವನಿಗೆ ತಡಿಲಿಕ್ಕಾಗದೆ ನಿದ್ದೆ ಬಂದು ಹೋಗುತ್ತೆ. ಭೀಮಸೇನ ತಾನೇ ಒಳಗಿನಿಂದ ಎಲ್ಲದರದ್ದು ಚಿಲ್ಕ ಗಟ್ಟಿ ಮಾಡಿ, ಇನ್ನೂ ಒಂದೆರಡು ಅದಕ್ಕೆ ಬೇಕಾದ ಆಣಿ ಗೀಣಿ ಎಲ್ಲ ಬಡಿದು, ಹೊರಗಡೆಯಿಂದ ಎಲ್ಲ ಕರ್ಟನ್ನು ಮುಚ್ಚಿ, ಒಳಗೆ ಯಾರಿದ್ದಾರೆ ಅಂತ ಹೊರಗಿಂದ ಯಾರು ಕೂಗಿದ್ರೂ ಕೇಳದ ಹಾಗೆ ವ್ಯವಸ್ಥೆ ಮಾಡಿ, ಇನ್ನೂ ಪ್ರತಿ ದಿವಸ ಒಂದಿಷ್ಟು ಕಟ್ಟಿಗೆಗಳನ್ನು ರೆಡಿ ಮಾಡಿ ಇಟ್ಟಿರ್ತಿದ್ದ. ಅದನ್ನು ಒಳಗಿಂದ ಎಲ್ಲ ಗೋಡೆಗೆ ಪೇರಿಸಿ ಎಲ್ಲ ಭಾಗಗಳಿಗೂ ಅಣ್ಣ ತಮ್ಮಂದ್ರನ್ನ ಎಬ್ಬಿಸ್ತಾನೆ ಹೊರಡಬೇಕು ಅಂತ. ಆ ಮಧ್ಯದಲ್ಲಿ ಒಬ್ಬ ಬಂದಿದ್ದಲ್ಲ, ಅವನ ಹೆಸರು ಕನಕ ಅಂತ. ಅವನೇನು ಮಾಡಿರ್ತಾನೆ ಅಂದರೆ, ಇವರು ಒಳಗಿನಿಂದ ಮಲಗುವ ಅವರದ್ದೇ ಕೋಣೆಯಲ್ಲಿ ಒಂದು ದೊಡ್ಡ ಗೋಡೆ ಥರ ಬಾಗಿಲು ಮಾಡಿ, ಅಂದರೆ ಗೋಡೆಯನ್ನು ಒಡೆದು ಅಲ್ಲಿ ಬಾಗಿಲು ಮಾಡಿ, ಅದರಿಂದ ಒಂದು ಸುರಂಗ ಮಾಡಿ ಸುಮಾರು ಒಂದು 10-16 ಕಿಲೋಮೀಟರ್ ದೂರಕ್ಕೆ ಒಂದು ಕೊರೆದು ಒಂದು ನದಿ ತೀರದಲ್ಲಿ ಬಂದು ಅದು ಹೊರಗೆ ಬರುವ ಹಾಗೆ ವ್ಯವಸ್ಥೆ ಮಾಡಿರ್ತಾನೆ. ಶಬಾಷ್. ಅದು ಏನು ಅಂದರೆ, ಅವರಿಬ್ಬರು ಮಾತಾಡಿಕೊಳ್ತಾರೆ, ಬೇರೆ ಯಾರಿಗೂ ಗೊತ್ತಾಗಲ್ಲ ಏನು ಅಂತ. ಅದು ವಿದುರ ಕಳುಹಿಸಿದ ವ್ಯಕ್ತಿ. ಓಕೆ. ಆ ಸುರಂಗ ಮಾಡಿದವನು. ಅವನು 6 ತಿಂಗಳು ಯಾಕೆ ಕಾದಿದ್ದು ಅಂದರೆ, ಈ ಸುರಂಗಕ್ಕಾಗಿ. ಓಕೆ. ಕಾದು ಆಮೇಲೆ ಎಲ್ಲರನ್ನು ಹೊರಡಿಂದ ನಿದ್ದೆ, ಎಲ್ಲರೂ ಗಡದ್ದು ನಿದ್ದೆ. ಕಲ್ಪನೆನೂ ಇಲ್ಲ, ಇವತ್ತು ಮುಗಿಯತ್ತೆ, ಇವತ್ತು ಕತೆ ಇಲ್ಲಿದ್ದು ಋಣ ಮುಗೀತು, ಈ ಅರಮನೆದ್ದು ಅಂತ ಗೊತ್ತಿಲ್ಲ ಅವರಿಗೆ. ಎಲ್ಲರನ್ನ ಎಬ್ಸಿದ್ರೆ ಎಲ್ಲರೂ ನಿದ್ದೆ ಹೇಳಲಿಕ್ಕಾಗ್ತಾ ಇಲ್ಲ. ಕೊನೆಗೆ ಏನು ಮಾಡ್ತಾನೆ ಅಂದರೆ, ಇಬ್ಬರನ್ನು 2 ಹೆಗಲ ಮೇಲೆ, ಇಬ್ಬರನ್ನು ಸೊಂಟದಲ್ಲಿ, ತಾಯಿಯನ್ನು ಕುತ್ತಿಗೆ ಮೇಲೆ ಕೂಡಿಸ್ಕೊಂಡು ಅವನೇ ಆ ಸುರಂಗದಲ್ಲಿ ಬಹಳ ದೂರಕ್ಕೆ ಓಡ್ತಾನೆ ಒಳಗಿಂದ. ಭೀಮ ಓಡಿ, ಆದರೆ ಮರುದಿವಸ ಗೊತ್ತಾಗ್ಬಾರ್ದಲ್ಲ, ಇಲ್ಲೊಂದು ಕೊರದದ್ದಿದೆ, ಏನಾದ್ರೂ ಅದು ಗೊತ್ತಾಗುತ್ತೆ. ಅವರನ್ನು ಹೊರಗಡೆ ಬಿಟ್ಟು ಒಂದು ದೂರದಲ್ಲಿ ಭೀಮಸೇನ ವಾಪಸ್ ಬಂದು ಅಷ್ಟೂ ಜಾಗವನ್ನ ಮೊದಲಿನಂತೆ ಕವರ್ ಮಾಡಿ, ಅದನ್ನ ಒಳಗಿನಿಂದ ಎಲ್ಲೆಲ್ಲಿಗೆ ಏನೇನು ರೆಡಿ ಮಾಡಿದ್ದ ಅಲ್ಲಿಗೆಲ್ಲ ಬೆಂಕಿ ಕೊಟ್ಟ ತಾನೆ ಭೀಮ. ಅದು ಅಮಾವಾಸ್ಯೆ ಅಂತ ಹೇಳುತ್ತೆ. ಆ ಅಮಾವಾಸ್ಯೆ ದಿವಸ ಎಲ್ಲ ಬೆಂಕಿ ಕೊಟ್ಟು ಆ ಗೋಡೆನೆಲ್ಲ ಫಿನಿಶ್ ಮಾಡಿ ಮುಚ್ಚಿಟ್ಟು ತಾನು ಹೊರಗೆ ಬರ್ತಾನೆ. ಇವರಿಗೆ ಸುಸ್ತು, ಪಾಂಡವರಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ ಅಂತ, ನಿದ್ದೆಯಲ್ಲಿ ಎದ್ದು ಇನ್ನೂ ಇದಾಗಿಲ್ಲ. ಆದ್ರೆ ಅಷ್ಟೊತ್ತಿಗೆ ಒಬ್ಬ ಅಲ್ಲಿ ದೋಣಿಯವನು ಬರ್ತಾನೆ. ಆ ರಾತ್ರಿ ಏನೋ ಒಂದು ಕಿಚಿಪಿಚಿ ಅಂತಾನೆ. ಧರ್ಮರಾಜನಿಗೆ ಅರ್ಥ ಆಗುತ್ತೆ, ಇವನು ವಿದುರನ ಕಡೆಯವನೇ ಅಂತ. ಎಷ್ಟು ಕೋಡ್ ವರ್ಡ್ಗಳಿವೆ ಅಂದರೆ, ತಕ್ಷಣ ಪಾಂಡವರು ಆ ದೋಣಿಯಲ್ಲಿ ಕೂತು ಗಂಗೆಯನ್ನು ಆಚೆ ದಾಟಿ ಮತ್ತೆ ಹೋಗ್ಬೇಕು. ಇಷ್ಟೇ ದೂರ ಇದ್ರೂ ನಮ್ಮನ್ನು ಖಂಡಿತ ದುರ್ಯೋಧನನಿಗಿರುವ ನೆಟ್ವರ್ಕಿಗೆ ನಮ್ಮನ್ನು ಕಂಡು ಹಿಡಿದ್ರೆ ಮತ್ತೆ ನಮ್ಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ಭೀಮಸೇನ ಮತ್ತೆ ಅವರನ್ನೆಲ್ಲ ಉರಸಾ ಪಾದಪಾನ್ ಭಂಜನ್, ಎದೆಯಿಂದ ಮರಗಳನ್ನು ಢೀ ಕೊಟ್ಟು ಉರುಳಿಸ್ತಾ ಇರ್ತಾನೆ ಬುಲ್ಡೋಜರ್ ಹೋದಾಗೆ. ಶಾಬಾಷ್.
ಕಾಲಿನಿಂದ ನೆಲಕ್ಕೆ ಒತ್ತಿ ಏರಿಳಿತ ಇದ್ದ ಜಾಗಗಳನ್ನೆಲ್ಲ ಸಮತಟ್ಟು ಮಾಡಿ ಬುಲ್ಡೋಜರ್ ಹೋದ ಹಾಗೆ ಇಡೀ ರೋಡ್ ರೋಲರ್ ಹೋದ ಹಾಗೆ ಈ ಜಾಗದಿಂದ ವಾರಣಾವತದ ಜಾಗದಿಂದ ಅವನು ಎಲ್ಲಿಗೆ ಹೋದ್ನು ಆ ಗಂಗೆಯ ತಟದಿಂದ ಆಚೆಗೆ ಅಲ್ಲಿಗೆ ಒಂದು ದೊಡ್ಡ ಎಕ್ಸ್ಪ್ರೆಸ್ ಹೈವೇ ಆಯ್ತಂತೆ. ಮೈಸೂರಿಗೆ ಕರೆಸ್ಬೋದಿತ್ತು ಈಚೆಯಿಂದ ಆಚೆ ಒಂದ್ಸರ್ತಿಗೆ. 100 ಲಿಮಿಟ್ ಸ್ಪೀಡ್ ಅಲ್ಲಿ 100 ಅಲ್ಲ ರೀ, ಅವನು ಅಲ್ಲ ನಾವು ಹೋಗೋದು 100. ನಾವು ಹೋಗೋದು ಹೌದು, ಅವನು ಇನ್ನೂ ಜಾಸ್ತಿ. ಒಂದೇ ರಾತ್ರಿಯಲ್ಲಿ ಸುಮಾರು 400-500 ಕಿಲೋಮೀಟರ್ ದೂರಕ್ಕೆ ಓಡ್ಕೊಂಡು ಹೋಗ್ತಾನೆ. ಅದು ರಾತ್ರಿಯ ನಂತರ 3 ಗಂಟೆ ಅವಧಿಯಲ್ಲಿ. 12 ಗಂಟೆ ನಂತರ ಹೊರಟದ್ದು, 3 ಗಂಟೆಗೆ ಹಿಡಿಂಬವನಕ್ಕೆ ಬಂದಿದ್ದಾರೆ. ಈ ಹಿಡಿಂಬವನಕ್ಕೆ ಬಂದ ಈ ಅರಗಿನ ಮನೆದಿದೆ ಹೇಳಿದ್ದೀನಿ. ಅರಗಿನ ಮನೆ ದಾಟಿ ಗಂಗೆಯಲ್ಲಿ ಹೊರಗೆ ಬಂದು, ಗಂಗೆಯ ಬುಡದಲ್ಲಿ ಹೊರಗೆ ಬಂದು, ಅಲ್ಲಿ ಗಂಗೆಯಿಂದ ಇನ್ನೊಂದು ನೆಲದ ಜಾಗಕ್ಕೆ ಬಂದು ಅಲ್ಲಿಂದ ಹಿಡಿಂಬವನಕ್ಕೆ ಬಂದಿದ್ದಾರೆ. ಶಾಬಾಷ್. ಹಿಡಿಂಬವನಕ್ಕೆ ಬಂದ್ರೆ ರಾತ್ರಿ ಎಲ್ಲ ಇಳಿದು ಸುಸ್ತಾಗಿದೆ ಅಂದ್ರು. ಮತ್ತೆ ಓಡಿದ್ಯೂನು ಸುಸ್ತವ್ರಿಗೆ. ಮೇಲೆ ಕೂತಿದ್ದೆ. ಆಮೇಲೆ ಏನ್ ಹೇಳ್ದ, ಸ್ವಲ್ಪ ಆಯ್ತು ಮಲ್ಕೊಳ್ಳಿ, ನಾನು ನೀರಿದೆಯಾ ನೋಡ್ಕೊಂಡ್ ಬರ್ತೇನೆ ಅಂತ ಸ್ವಲ್ಪ ಗಮನಿಸಿದ್ರೆ ಈ ಪಕ್ಷಿಗಳು ಕೂಗುವ, ಅದರಲ್ಲಿ ಕೆಲವು ಸಾರಸ ಹಕ್ಕಿಗಳು ಅಂತ ನೀರಿನ ಹತ್ತಿರವೇ ಓಡಾಡುವ ಹಕ್ಕಿಗಳುಗಳು, ಅದರ ಧ್ವನಿಯನ್ನು ಗಮನಿಸಿ ಆ ದಿಕ್ಕಿಗೆ ಹೋಗಿ ಹೇಗೆ ತರಬೇಕು, ಬಾಟ್ಲಿ ತಗೊಂಡು ಹೋಗಿದ್ದ. ನಾವಾದ್ರೆ ಏನೋ ಒಂದು ಬಾಟ್ಲಿ ಇಟ್ಕೊಂಡಿದ್ವಿ, ಎಂಥದೂ ಇಲ್ಲ. ಎಷ್ಟು ಚಂದ ವರ್ಣನೆ ಮಾಡುತ್ತೆ ಅಂದ್ರೆ ಭಾರತ. ಕಮಲದ ಎಲೆಗಳನ್ನು ತೆಗೆದು ಅಲ್ಲೇ ದೊನ್ನೆ ಮಾಡಿ ಒಂದು 5 ದೊನ್ನೆಗಳಲ್ಲಿ ನೀರು ತುಂಬಿಸಿ ತನ್ನ ಉತ್ತರಿಯನ್ನು ತೆಗೆದ ಹಾಸಿ ಅದರ ಮೇಲೆ ಆ ದೊನ್ನೆನಿಟ್ಟು ಅದು ಎಲ್ಲೂ ಒಂಚೂರು ಕೂಡ ಒಂದು ಹನಿ ನೀರು ಬೀಳದ ಹಾಗೆ ಅದನ್ನು ಹಿಡ್ಕೊಂಡು ಓಡಿ ಬರ್ತಾನೆ. ತಡ ಆಗ್ಬಾರ್ದು, ರಾತ್ರಿ ಹಿಡ್ಕೊಂಡು ಓಡಿ ಬರ್ತಾನೆ. ಬಂದ್ರೆ ಇವ್ರು ಪೂರ್ತಿ ನಿದ್ದೆಗೆ ಜಾರಿ ಬಿಟ್ಟಿದ್ದಾರೆ. ಇನ್ನು ಇವರನ್ನು ಎಬ್ಬಿಸಿ ಕುಡಿಸೋದು ಬೇಡ ಅಂತ ಅಲ್ಲೇ ಇಟ್ಟಿದ್ದಾನೆ. ಇಟ್ಟು ಕೆಲವೇ ಕ್ಷಣಗಳಲ್ಲಿ ಒಬ್ಳು ಹುಡುಗಿ ಬರ್ತಾಳೆ. ಅಂದ್ರೆ ಇವನಿಗೆ ಗೊತ್ತಿಲ್ಲ, ಅವಳು ಬಂದು ಇವನನ್ನು ನೋಡ್ತಿದ್ದಾಳೆ. ಭೀಮನ್ನನ್ನು ನೋಡಿ ಬಹಳ ಚಂದ ಅಂದ್ರೆ ಬಹಳ ಚಂದ. ಆದ್ರೆ ಎಷ್ಟು ಪ್ರಾಮಾಣಿಕವಾದ ಒಂದು ಮನಸ್ಥಿತಿ ಅಂತಂದ್ರೆ, ಇವ್ ನೋಡ್ತಾನೆ. ಆಮೇಲೆ ನೋಡಿ ಅವಳಿಗೇನು ಅಂದ್ರೆ ಅವಳನ್ನ ಓಡಿಸಿರ್ತಾನೆ ಅವಳ ಅಣ್ಣ. ಹಿಡಿಂಬ ಅಂತ ಅವನ ಹೆಸರು, ಇವಳು ಹಿಡಿಂಬಿ. ಎಲ್ಲೋ 5-6 ಜನ ಮನುಷ್ಯರು ಓಡಾಡುವ ಸ್ಮೆಲ್ ಬರ್ತಾ ಇದೆ ನೋಡಿ. 5-6 ಜನ, ಪ್ರತಿ ವ್ಯಕ್ತಿಯ ಪರಿಮಳವು ಬೇರೆ ಬೇರೆ. ಅದು ಸೂಕ್ಷ್ಮವಾದ ಮೂಗಿಗೆ ಅಷ್ಟು ಚೆನ್ನಾಗಿ ಗುರುತಿಗೆ ಬರುತ್ತೆ. ಅವರನ್ನು ಅಷ್ಟು ಜನರು ಹೊಡ್ಕೊಂಡು ಬಾ ಅಂತ ಬೈದು ಕಳಿಸ್ತಾನೆ. ಏನ್ ಮಾಡ್ತಿದ್ದೆ, ಯಾವಾಗ್ಲೂ ನೋಡಿದ್ರೆ ನೇತಾಡ್ತಾ ಐತಿ ಮರದಲ್ಲಿ, ಹೋಗಿ ತಗೊಂಬರ್ಬೇಕಾಗ ಅವ್ರ ಅಣ್ಣ ಬಂದಂಗೆ ಬೈದು ಕಳಿಸ್ತಾನೆ. ಇವನು ಆ ನೀರು ತಂದುಟ್ಟು ಅವರ ಮೇಲೊಂದು ಸೊಳ್ಳೆ ಹೋಗ್ತಾ ಇದ್ರೆ ಪಟ್ಟ ಹೊಡೆಯೋದು, ಯಾವುದೋ ಹುಳ ಅವರ ಹತ್ರ ಸರಿತಾ ಇದ್ರೆ ಅದನ್ನು ಪಕ್ಕಕ್ಕೆ ಎಸೆಯೋದು, ಯಾವುದಾದ್ರೂ ಶಬ್ದ ಆದರೆ ಆ ಕಡೆ ಗಮನಿಸಿ ಅವ್ರಿಗೇನು ಆಗದ ಹಾಗೆ ಒಮ್ಮೆ ಅಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರೋದು. ಈ ಕಾಳಜಿ ತಗೊಂಡು ಟೇಕ್ ಕೇರರ್ ಆಗಿ ಅವನೇನು ತನ್ನ ಜೊತೆಗಿರೋರು ನೋಡ್ಕೊಳ್ತಿದ್ದ. ಇದು ಅವಳ ಜೀವನದಲ್ಲಿ ಮಿಸ್ ಆಗಿದ್ದ ಸಂಗತಿ. ಅದು ಅವನ ಬಗ್ಗೆ ಅಟ್ರಾಕ್ಷನ್ ಹುಟ್ಲಿಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಅವನು ಕಟ್ಟುಮಸ್ತು, ಒಳ್ಳೆಯ ಶರೀರ, ಚಂದ. ಇದನ್ನು ನೋಡಿ ಅವನ ಆ ಪ್ರೀತಿಗೆ, ನಾನು ಅಂಥ ಪ್ರೀತಿ ಪಾತ್ರಳಾಗಿ ಯಾವನಾದ್ರೂ ಒಬ್ಬನ ಕೈಯಲ್ಲಿ ನನ್ನ ಬದುಕನ್ನು ಕಳಿಬೇಕು ಅಂತ ಅವಳು ಮಾನಸಿಕವಾಗಿ ಪೂರ್ತಿ ಸರೆಂಡರ್ ಆಗಿಬಿಡ್ತಾಳೆ. ಆಮೇಲೆ ಅವಳೆ ಹತ್ರ ಬಂದು ಮಾತಾಡಿಸ್ತಾಳೆ. ನೋಡಿದ ತಕ್ಷಣನೇ ಹೇಳ್ತಾಳೆ. ಅಂದ್ರೆ ಇದೊಂದು ಸ್ವಲ್ಪ ಹೊತ್ತು ದೃಷ್ಟಿ ಯುದ್ಧ ಎಲ್ಲ ಆಗಿರುತ್ತೆ. ಇವನು ಸ್ವಲ್ಪ ಗಮನಿಸಿ ನೋಡ್ತಾನೆ. ಆದ್ರೂ ಅವರಾಗಿ ಏನ್ ಮಾಡದೆ ನಾನು ಯಾಕೆ ಅವ್ರು ಹೊಡೆದು ಮಲಗಿಸ್ಬೇಕು, ಸುಮ್ಮನಿದ್ದ. ಆದ್ರೆ ಅವಳೇ ಬಂದು ಮಾತಾಡ್ತಾಳೆ. ನೀವು ಯಾರು, ಯಾಕೆ ಈ ಕಾಡಿಗೆ ಬಂದಿದ್ದೀರಿ, ನಿಮ್ಗೆ ಗೊತ್ತಿಲ್ಲ ಇದು ಎಂಥ ಕಾಡು, ಎಷ್ಟು ಘೋರವಾದದ್ದು, ಇಲ್ಲಿ ಎಂಥ ಅಪಾಯಗಳ ರಾಶಿ ಇದೆ ನಿಮ್ಗೆ ಗೊತ್ತಿಲ್ಲ. ನಾನು ಕೂಡ ನಿಮ್ಮನ್ನು ಹೊಡೆದು ತಿನ್ಲಿಕ್ಕೋಸ್ಕರನೇ ಕಳುಹಿಸಲ್ಪಟ್ಟವಳು. ಆದರೆ ನಂಗೆ ಅದನ್ನು ಮಾಡ್ಲಿಕ್ಕೆ ಇಷ್ಟ ಇಲ್ಲ. ನಿನ್ನ ನೋಡಿದ ಮೇಲೆ ನನ್ನ ಮನಸ್ಸು ಚೇಂಜ್ ಆಗಿದೆ. ನಾನು ಒಬ್ಬಳು ರಾಕ್ಷಸಿ. ತನ್ನ ಹೆಸರು ಹೇಳ್ತಾಳೆ. ನಾನು ಹಿಡಿಂಬಿ, ಈ ವೇಷವನ್ನು ತೊಟ್ಟು ಬಂದಿದ್ದೇನಷ್ಟೇ. ನಾನು ನಿಮಗೆ ಅಂದರೆ ತೊಂದರೆ ಮಾಡ್ಲಿಕ್ಕೆ ಬಂದಿಲ್ಲ, ಉಪಕಾರ ಮಾಡ್ಲಿಕ್ಕೆ ಬಂದಿದ್ದೇನೆ. ನಿನ್ನ ನೋಡಿದ ಮೇಲೆ ನನ್ನ ಮನಸ್ಸು ತುಂಬ ಕರಗಿ ಬಿಟ್ಟಿದೆ. ನೀನು ನನ್ನ ಬೆನ್ಮೇಲೆ ಕೂಡು. ಈ ರಾಕ್ಷಸರ ಸಹವಾಸ ನಿನಗೆ ಯಾವತ್ತೂ ಒಳ್ಳೆಯದಲ್ಲ. ನಿನ್ನನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನನ್ನದು. ನನ್ನ ಬೆನ್ಮೇಲೆ ಕೂಡು. ನಿನ್ನನ್ನು ಎಷ್ಟು ದೂರಕ್ಕೆ ಬೇಕಾದರೂ ಎಲ್ಲಿಗೆ ಬೇಕಾದರೂ ಹಾರಿಸ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾಳೆ. ಅವಳು ಭೀಮನ್ ಬೆನ್ಮೇಲೆ ಕೂಡಿಸ್ಕೊಂಡು, ಅಂದರೆ ಅವಳು ಆ ಮಾಯಾ ವಿದ್ಯೆಯಿಂದ ಚೆನ್ನಾಗಿ ಪಳಗಿದವಳು. ನಾನು ಹೇಳ್ತೇನೆ, ಏನು ಮಾತಾಡ್ತಿದ್ದಿ ನೀನು? ಇಲ್ಲಿ ನನ್ನ ನಂಬಿ ಮಲಗಿ ನಮ್ಗೇನೂ ತೊಂದರೆ ಆಗಲ್ಲ ಅನ್ನೋ ಧೈರ್ಯದಲ್ಲಿ ಇದ್ದಾರೆ ಅಂದರೆ ನನ್ನ ಮೇಲೆ ಭರವಸೆ. ಆ ಭರವಸೆನ ಉಳಿಸ್ಕೊಳ್ಳೋದನ್ನು ಬಿಟ್ಟು ನಿನ್ನ ಜೊತೆಗೆ ಬರಬೇಕು ಅಂದ್ಕೊಂಡಿದ್ದೆ. ಏನು ಅಂದ್ಕೊಂಡಿದ್ದೀನಿ ನಿನ್ನನ್ನು?
ಗೊತ್ತಿಲ್ಲ ನಿನ್ನ ಅಣ್ಣನ ಬಗ್ಗೆ ನಿನಗೆ. ಮಹಾ ಕ್ರೂರಿ ಅವನು. ಯಾವ ಮನುಷ್ಯರನ್ನು ಇಲ್ಲಿ ತನಕ ಈ ದಾರಿಯಲ್ಲಿ ಹಾದು ಹೋದವರನ್ನು ಬಿಟ್ಟಿಲ್ಲ. ಈ ದಾರಿಯನ್ನೇ ಬಿಟ್ಬಿಟ್ಟಿದ್ದಾರೆ ಎಲ್ಲರೂ. ಇದು ವಸ್ತುತಃ ಮುಖ್ಯ ಜಂಕ್ಷನ್, ಇಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗ್ಲಿಕ್ಕೆ. ಆದರೆ ಇದು ಒಂದು ರೀತಿ ದುಸ್ತರವಾದ ಕಾಡಾಗಿ ಬಿಟ್ಟಿದೆ. ಅದು ವಸ್ತುತಃ ಆ ರೀತಿಯಾದ ಒಂದು ಭಯ ಅವರಲ್ಲಿ ಎಲ್ಲರಲ್ಲೂ ಇತ್ತು. ನಿನ್ನನ್ನು ನಾನು ಉಳಿಸ್ಲಿಕ್ಕೋಸ್ಕರ ಈ ಮಾತು ಹೇಳ್ತೇನೆ. ನಿಂಗೊಂದು ಅಮ್ಮ ಬೇಕಲ್ವಾ, ಸರಿ ಆ ಅಮ್ಮನನ್ನೊಂದು ಕೂಡಿಸ್ಕೊ, ನಾನು ನಿನ್ನನ್ನು ಕೂಡಿಸ್ಕೊತೇನೆ, ಹೊರಟೋಗೋಣ. ಸೊಪ್ಪೆ ಹಾಕಲ್ಲ ಅವನು ಅವಳ ಮಾತಿಗೆ. ನಾನು ಇದರಲ್ಲಿ ಒಬ್ಬರನ್ನು ಬಿಟ್ಟು ಹೋಗೋ, ನಾನು ಎಲ್ಲರೂ ಒಟ್ಟಿಗಿದ್ರೆ ಮಾತ್ರ ನಾನು ಅವ್ರ ಜೊತೆಗಿರೋದು. ನಾನು ಅವರಿಗೋಸ್ಕರ ಇಲ್ಲಿ ಕಾಯ್ತಾ ಇರೋದು, ನಿನಗೋಸ್ಕರ ಅಲ್ಲ. ಹೋಗಿ ನೀನು ಇಲ್ಲ, ಎಲ್ಲರನ್ನೂ ಬೇಕಾದರೂ ಕೂಡಿಸ್ಕೊ. ನಿಂಗೆ ಅಷ್ಟು ಆಸಕ್ತಿ ಇದ್ರೆ ನಾನು ಎಲ್ಲರೂ ಕರ್ಕೊಂಡು ಹೋಗ್ತೇನೆ. ನನ್ನ ಅಣ್ಣನಿಂದ ಮಾತ್ರ ಬೇಗ ತಪ್ಪಿಸ್ಕೊಳ್ಳೋಣ, ಪ್ಲೀಸ್ ಹೊರಡು 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 ಅಂತ ತುಂಬ ಒತ್ತಾಯ ಮಾಡ್ತಾಳೆ. ಅಲ್ಲ, ನಿಮ್ಮ ಈ ಅಣ್ಣನ ಏನು ಅನ್ಕೊಂಡಿದ್ದೀನಿ ನೀನು? ಅವನೇನು ಇಡೀ ಜಗತ್ತಲ್ಲಿ ಅವನೊಬ್ಬನೇ ವೀರ, ಅವ್ನು ಏನನ್ನು ಸಿಕ್ಕಿದ್ರು ಎಲ್ಲ ಸಿಗದಾಕ್ಬಿಡ್ತಾನೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ನಾನು ಯಾರು ನೀ ಕೇಳಿದೆ ಇಷ್ಟೊತ್ತು? ನನಗೇನು ತಾಕತ್ತಿದೆ ಅಂತ ನಿಂಗೆ ಗೊತ್ತಾ? ಅಂತ 1000 ಜನರನ್ನು ಹೊಡೆದಾಕೋ ಶಕ್ತಿ ನನಗಿದೆ. ನಿನ್ನ ಅಣ್ಣ ಯಾವ ಲೆಕ್ಕವೂ ಅಲ್ಲ. ನೀ ಕೆಟ್ಟ ಸ್ಲ್ಯಾಂಗಲ್ಲಿ ಏನೇನೋ ಹೇಳ್ಬೋದು ಆ ಶಬ್ದವನ್ನ, ಅಂದ್ರೆ ಅವ್ನ್ ಯಾವುದಕ್ಕೂ ಲೆಕ್ಕಕ್ಕಿಲ್ಲ. ನಿಮ್ಮ ಅಣ್ಣ ಹುಲಿ ಆದ್ರೆ ನಾನು ಹೆಬ್ಬುಲಿ, ಹೆಬ್ಬುಲಿ, ರಾಜ ಹುಲಿ. ಅಷ್ಟೊತ್ತಿಗೆ ತಡ ಆಯ್ತು ಅಂತ ಅವನೇ ಬೈಕೊಂಡು ಬಂದ್ಬಿಡ್ತಾನೆ ಅಣ್ಣ, ಹಿಡಿಂಬ. ಇವ್ರು ಎಷ್ಟೊತ್ತಾದ ಹೋಗಿ ಬರ್ಲೇ ಇಲ್ಲ. ನೋಡಿದ್ರೆ ದೂರದಲ್ಲಿ ಚಕ್ಕಂದ ಹೊಡಿತಾ ಇರೋದು ಕೇಳಿಸುತ್ತೆ ಅವನಿಗೆ. ಓಕೆ, ಸಿಟ್ಟು ಬರುತ್ತೆ ಅವನಿಗೆ. ನಮ್ಮ ಕುಲದ ಮರ್ಯಾದೆ ತೆಗೆದು ನೀನು ಹೋಗಿ ಮನುಷ್ಯರ ತರಟೆ ಹೊಡಿತೀಯ ಅಂತ ಹೇಳಿ ಅವಳನ್ನು ಕೊಲ್ಲಿಕ್ಕೆ ಹೋಗ್ತಾನೆ. ಆಗ ಭೀಮಸೇನ ತಕ್ಷಣ ಚುರುಕಾಗ್ಬಿಡ್ತಾನೆ. ಚುರುಕಾಗಿ ಅವಳನ್ನೇನು ಇನ್ನು ಹೊಡಿಬೇಕು ಅನ್ನೋಷ್ಟರಲ್ಲಿ ಅವನ ಕೈ ಅವನ ಬಾಯಿ ಎರಡನ್ನು ಒತ್ತಿ ಹಿಡಿದು, ನಿಂದೇನು ಪೌರುಷ ಹೆಣ್ಮಕ್ಳ ಮೇಲೆ ತಾಕತ್ತಿರಿ, ಇಲ್ಲೊಬ್ಬ ಇದ್ದಾನೆ ಅವನನ್ನು ಮಾತಾಡ್ಬೇಕು, ನೀನು ಅವ್ರ ಹತ್ರ ಏನು ಮಾತಾಡೋದು ಅಂತ ಹೇಳಿ ಅವನನ್ನು ಎತ್ಕೊಂಡು ಸೀದಾ ಅಲ್ಲಿಂದ ದೂರಕ್ಕೆ ಒಂದು ಕಾಡಿನ ಮಧ್ಯಕ್ಕೆ ತೊಗೊಂಡೋಗಿ ಎಸಿತಾನೆ ಹಿಡಿಂಬನನ್ನು. ಅವನಿಗೆ ಒಂದು ಸತಿ ಗಾಬರಿ ಆಗುತ್ತೆ. ಮೊದಲು ನಿನ್ನನ್ನು ಕೊಂದು ಆಮೇಲೆ ಅವಳು ಅನ್ಕೊಳ್ತೀನಿ, ನೀನೇನೋ ಭಾರಿ ದೊಡ್ಡವನು ಅಂತ ಅನ್ಕೊಂಡು ನನ್ನನ್ನೇ ಬಂದು ಇಷ್ಟು ನಮ್ಮೂರಲ್ಲಿ ನಮ್ಗೆ ಮ್ಯಾವ ಜೋರ್ ಮಾಡಿ ಆಗುತ್ತೆ. ಅವ್ನು ಯಾಕೆ ದೂರ ಕರ್ಕೊಂಡು ಹೋಗಿದ್ದು ಅಂದ್ರೆ ಅವ್ನು ಹೇಳ್ತಾನೆ ಜೋರ ಅಲ್ಲಿ ಯಾಕೆ ಬಾಯಿ ಮುಚ್ಚಿದ ಅಂದ್ರೆ ಅವ್ರಿಗೆ ಒಂದು ಸಣ್ಣ ಕೊಂಕ್ಲಿಕ್ಕೂ ಬಿಡಲ್ಲ ನಾನು ಅಂತ ಕರ್ಕೊಂಡೋಗಿ ಸಾರಿ ಯುದ್ಧ ಆಗುತ್ತೆ. ಇವಳು ಇಲ್ಲೇ ಇರ್ತಾಳೆ. ಅಂದ್ರೆ ಯಾರಾದ್ರೂ ಬೇರೆಯವ್ರು ಬಂದು ತೊಂದರೆ ಕೊಟ್ರೆ ಅಂತ ಅವಳಲ್ಲಿ ಕಾಯ್ತಿರ್ತಾಳೆ. ಅಲ್ಲಿ ಸೆಕ್ಯೂರಿಟಿ ಇರ್ತಾಳೆ. ಸುಮಾರು ಹೊತ್ತಾಗುತ್ತೆ. ಇದು 3 ಗಂಟೆ ಅಂತ ಸುಮಾರು 4.5 ಗಂಟೆ ತನಕನೂ 1.5-2 ಗಂಟೆ ತನಕ ನಿರಂತರ ಯುದ್ಧ ನಡೀತಾ ಇರುತ್ತೆ. ಅರ್ಜುನನಿಗೆ ಎಚ್ಚರ ಆಗುತ್ತೆ. ನೋಡಿದರೆ ಯಾರೊಬ್ಬಳು ನಿಂತಿದ್ದಾಳೆ. ಅಮ್ಮನೂ ಹೇಳ್ತಾಳೆ. ಇವಳೆ ಅಮ್ಮನ ಹತ್ರ ಹೋಗಿ ಆಶ್ಚರ್ಯಪಟ್ಟಾಗ ಎಲ್ಲಿದ್ದಾನೆ ಭೀಮ ಅಂತಂದಾಗ ಭೀಮ ಅವರಲ್ಲಿದ್ದಾರೆ ಅಂತಾಳೆ. ಅಲ್ಲಿ ಒಂದು ರಾಕ್ಷಸ ಬಂದು ಉಪದ್ರ ಕೊಡ್ತಾ ಇದ್ದಾನೆ. ಅಣ್ಣ ಅಂತ ಹೇಳಲ್ಲ, ಅಣ್ಣ ಅಂತ ಹೇಳಲ್ಲ, ಅಂದ್ರೆ ಅದು ಹೋಯ್ತದು. ನೋಡ್ಕೊಳ್ಳಿಕ್ಕೆ ನಾನಿಲ್ಲಿ ಕಾವಲಾಗಿದ್ದೇನೆ, ಏನು ಆಗಲ್ಲ, ಸ್ವಲ್ಪ ಹೊತ್ತು ಅಲ್ಲಿ ನಡೆದು ಏನಾಗುತ್ತೆ ಅಂತ ಆಮೇಲೆ ಡಿಸೈಡ್ ಆಗುತ್ತೆ, ಗೊತ್ತಿಲ್ಲ. ಚೆನ್ನಾಗಿ ಯುದ್ಧ ಮಾಡ್ತಿದ್ದಾನೆ. ಸರಿ ಬಾ ಅಂತ ಅವರೇ ಎಲ್ಲ ಬಂದು ಸೀದಾ ಅಲ್ಲಿಗೆ ಬರ್ತಾರೆ. ಎಲ್ಲಿ ನಡೀತಿತ್ತು ಅಲ್ಲೊಂದು ದೊಡ್ಡ ಗ್ರೌಂಡ್ ರೆಡಿ ಆಗಿರುತ್ತೆ. ಇವರೆಲ್ಲ ಪರಸ್ಪರ ಹೊಡೆದಾಡಿ ಇಬ್ರೇ ಇರ್ತಾರ. ಇಬ್ರೇ, ಇಡೀ ಕಾಡೆಲ್ಲ ಕಿತ್ತೋಗಿರುತ್ತೆ. ಯುದ್ಧಕ್ಕೆ ಏನಿತ್ತಲ್ಲಿ? ಒಂದ್ ಮರ, ಒಂದ್ ಬಂಡೆ, ಪರಸ್ಪರ ಹೊಡೆದಾಡಿ ಎಲ್ಲ ಇಡೀ ಆ ಗ್ರೌಂಡ್ ಕ್ಲೀನ್ ಆಗ್ಬಿಟ್ಟಿದೆ. ಇಷ್ಟೊತ್ತಿಗಾಗುವಾಗ ಅಣ್ಣನ ಹತ್ರ ಹೇಳ್ತಾನೆ ಅರ್ಜುನ, ಅಣ್ಣ ಸಹಾಯ ಬೇಕಾ? ಎಷ್ಟೊತ್ತಿಂದ ಯುದ್ಧ ಮಾಡ್ತಿದ್ದಿ, ಮುಗ್ಸೋಣ ಬೇಗ ಅಂತ. ಯೋಚನೆ ಮಾಡ್ಬೇಡ, ನಂಗೆ ಸ್ವಲ್ಪ ಹೊತ್ತು ಕೈ ತುರಿಸ್ತಾ ಇತ್ತು, ಇಷ್ಟೊತ್ತಿಗೆ ಯಾರು ಯುದ್ಧಕ್ಕೆ ಸಿಕ್ಕಿರ್ಲಿಲ್ಲ, ಒಂದು ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇರ್ಲಿ ಅಂತ ಇವನ್ ಜೊತೆಗೆ ಮಾಡ್ತಿದ್ದೆ. ನೀವ್ ಎದ್ರ ಇನ್ ನನ್ಗೆ ಯೋಚನೆ ಇಲ್ಲ ಅಂತ ಒಂದು ಹೊಡೆದು ಮುಗಿಸ್ಬಿಡ್ತಾನ ನನ್ನ, ಸಾಯಿಸ್ಬಿಡ್ತಾನ. ಅಷ್ಟೇ, ಒಂದೇ ಪೆಟ್ಟು. ಹಿಡಿಂಬನನ್ನ ಬಾ ಅಂತ ಯಾರು ಕರೆದ್ರು ಯಮನ ಹತ್ರ ಕಳಿಸ್ಬಿಡ್ತಾನೆ ಸೀದಾ. ಕಳಿಸಿದ್ಮೇಲೆ ಮಾತಾಡಲ್ಲ ಮತ್ತೆ ಯಾರು ಪರಸ್ಪರ. ಹೊರಡೋಣ. ಏನು ಹೇಳ್ತಾರೆ ಅಂದರೆ, ಇದು ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ನಾವು ಒಂದು ಸೇಫ್ ಆದ ಜಾಗದಲ್ಲಿ ಸೇರ್ಕೋಬೇಕು. ಯಾರಾದರೂ ದುರ್ಯೋಧನನ ಕಡೆಯವರು ನಮ್ಮನ್ನಿಲ್ಲಿ ಇದ್ದಾರೆ ಅಂತ ಗುರುತು ಹಿಡಿದ್ರೆ ಮತ್ತೆ ಏನಾದರೂ ಒಂದು ಸುಮ್ಮನೆ ಅಪಾಯದ ಸುಳಿಗೆ ನಾವು ಸಿಲುಕಬೇಕಾಗತ್ತೆ. ಎಷ್ಟು ಅಂತ ಓಡ್ತಾ ಇರೋದು, ಹೀಗೆ ಒಂದು ಸೇಫ್ ಆದ ಜಾಗ ಹುಡ್ಕೊಳ್ಳೋದು ಒಳ್ಳೆಯದು ಅಂತ. ಯಾಕೆ ಈ ದುರ್ಯೋಧನನ ಯೋಚನೆಯಲ್ಲಿ ಇಷ್ಟೆಲ್ಲ ನಮ್ಮ ಬಗ್ಗೆ ಕೋಪ ಇದೆ ಅಂತ ಒಂದು ನಿರಂತರ ನಮಗೂ ಪ್ರಶ್ನೆ ಬರುತ್ತೆ. ಅಂದ್ರೆ ಪಾಂಡವರ ಮೇಲೆ ಇಷ್ಟು ಕೋಪ ಯಾಕಿತ್ತು? ಅದು ಈ ಕಲಿಯುವ ಸಂದರ್ಭ ಇತ್ತಲ್ಲ, ಇವರೆಲ್ಲ ಸೇರಿ ಪಾಂಡವರೆಲ್ಲ ಕಲಿಯುವುದು ಎಜುಕೇಶನ್ ಸಿಸ್ಟಮ್ ಅಲ್ಲಿ. ಒಂದ್ಸರ್ತಿ ಒಂದು ಪರೀಕ್ಷೆ ಇತ್ತು ಎಲ್ರಿಗೂ. ಹಿಂದೆಲ್ಲ ಏನು ಅಂದ್ರೆ, ಹಿಂದಿನ ದಿವಸ ಏನಾಗುತ್ತೆ ಅದು ಮರುದಿವಸ ಗುರುಗಳ ಹತ್ರ ಹಾಗೆ ಅದನ್ನ ತಿರುಗಿಸಬೇಕು ಅಂತ ಒಂದು. ಇನ್ನೊಂದು ವಾರ್ಷಿಕ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಅವ್ರವ್ರು ಕಲ್ತದ್ದನ್ನ ಪ್ರದರ್ಶನ ಮಾಡಬೇಕು.
ರಿಟರ್ನ್ ಪ್ರಾಕ್ಟಿಕಲ್. ಪ್ರಾಕ್ಟಿಕಲ್. ಈ ಗುರುಕುಲದಲ್ಲಿ ಹಂಗೆ ಇದೆ ಪದ್ಧತಿ. ಹೌದೌದು. ಇವತ್ತೇನ್ ಕಲ್ತಿರ್ತೀವಿ ನಾಳೆ ಒಪ್ಪಿಸ್ಬೇಕು, ನಿನ್ನೇನ್ ಕಲ್ತಿರ್ತೀವಿ ಇವತ್ತು ಒಪ್ಪಿಸ್ಬೇಕು. ಮತ್ತೆ ಅದು ಕೊನೆಗೆ ಅವನು ಕಾರ್ಯರೂಪಕ್ಕೆ ಬಂದ್ರೆ ಮಾತ್ರ ಅವನು ಪೂರ್ಣ ಕಲಿಕೆಯ ಪ್ರಮಾಣವನ್ನು ಮುಟ್ಟಿದ್ದಾನೆ ಅಂತ ಅರ್ಥ. ಸ್ಕಾಲರ್ ಅಂತ ಒಂದು ದೊಡ್ಡ ವ್ಯವಸ್ಥೆ ಆಯಿತು. ಆ ಕಾಲದ ಎಲ್ಲ ರಾಜರು, ಆ ಕಾಲದ ಎಲ್ಲ ವೀರರು, ಇನ್ಯಾರ್ಯಾರು ಅದರ ಸಂಬಂಧಪಟ್ಟವರು ಇದ್ರೆ ಒಂದು ದೊಡ್ಡ ಗ್ರೌಂಡ್ ಮಾಡಿ. ಗ್ರೌಂಡ್ ಅಂದರೆ ನೀವು ಈ ಸುಮ್ಮನೆ ಯಾವುದೋ ಆಟದ ಗ್ರೌಂಡ್ ಅಲ್ಲ, ಕಿಲೋಮೀಟರ್ ಗಟ್ಟಲೆ ದೂರದ್ದು ವ್ಯವಸ್ಥೆ. ಅದು ಯಾವುದೋ ಮರಗಳಿರ್ತವೆ. ಮತ್ತೆ ಗ್ರೌಂಡ್ ಅಂದರೆ ಸಪಾಟ ಮಾಡಿದ ಜಾಗ ಅಲ್ಲ, ಬೆಟ್ಟ ಗುಡ್ಡಗಳು ಇದೆಲ್ಲ ಇದ್ದ ಹಾಗೇನೆ. ಆ ಮರದಲ್ಲಿ ಈ ಹಕ್ಕಿಗಳು ಇವರೇ ಒಂದು ಮರದ್ದು ಹಾಕಿಟ್ಟಿರ್ತಾರೆ, ಇನ್ನೇನೇನೇನೋ ಇರುತ್ತೆ. ಏನೆಲ್ಲ ಮಾಡ್ತಾರೆ ಅಂದರೆ ಅದು ಆಶ್ಚರ್ಯ ಆಗುತ್ತೆ. ಆ ಮಾತುಗಳನ್ನೆಲ್ಲ ಕೇಳಿದರೆ ಯುದ್ಧ ಒಬ್ಬೊಬ್ಬರಿಗೆ ಹೆಸರು ಕೊಡ್ತಾರೆ, ಅವ್ರವ್ರು ಮಾಡ್ತಿರ್ತಾರೆ. ಎಲ್ಲ ಯುದ್ಧ ಆಗುವಾಗ ಯಾರ್ಯಾರ್ದು ಏನೇನಾಯಿತು ಅಂತ ಕೊನೆಗೆ ಅದರ ವಿವರಣೆ ಬರುತ್ತೆ, ರಿಸಲ್ಟ್ ಬರುತ್ತೆ. ಅರ್ಜುನ ಎಷ್ಟೋ ದೂರದಲ್ಲಿ ನಿಂತು ಯುದ್ಧ ಮಾಡಬೇಕಾದವನು ಯುದ್ಧ ಮಾಡೋದಕ್ಕಿಂತ ಮುಂಚೆ ಅವ್ರ ಮೇಲೆ ಎಲ್ಲ ಅಟ್ಟದಲ್ಲಿ ಕೂತಿರ್ತಾರೆ, ತಟ್ಟಿ ಜಡ್ಜು ಅಂತ ಅನ್ನೋದಕ್ಕಿಂತ ನೋಡ್ಲಿಕ್ಕೆ. ಯಾಕಂದ್ರೆ ಕೆಳಗೆ ಕೂತ್ರೆ ಕಾಣಲ್ಲ, ತುಂಬಾ ಎತ್ತರದ ಜಾಗ ಹಾಕಿ ಬಾಣ ಹೇಗೆ ಹೋಗ್ತಿದ್ದಲ್ಲ ನೋಡ್ಬೇಕು. ಒಂದು ಬಾಣ ಬಿಡ್ತಾನೆ ಇಷ್ಟೇ ಉದ್ದದ್ದು, ಅದು ಸೀದಾ ಬಂದು ದ್ರೋಣಾಚಾರ್ಯರ ಪಾದದ ಬುಡದ ಹತ್ರ ಚುಚ್ಕೊಳ್ಳುತ್ತೆ. ಬುಡಕ್ಕೆ ಅಂದ್ರೆ ಪಾದದ ಎದುರುಗಡೆ ನೋಡಿದ್ರೆ ದ್ರೋಣಾಚಾರ್ಯರಿಗೆ ನಮಸ್ಕಾರ ಅಂತ ಇರುತ್ತೆ ಅದರಲ್ಲಿ. ಭೀಷ್ಮಾಚಾರ್ಯರಿಗೆ ಯಾರಿಗೆ ಬಿಡಬೇಕು ಅವರಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಅದು ಬರೆದಿದ್ದು ಎಲ್ಲ ಅವ್ರವರಿಗೆ ಬಾಣ ಬಿಟ್ಟು ತನ್ನ ಕೃತಜ್ಞತೆಯನ್ನು ಅರ್ಪಿಸ್ತಾನೆ. ಇದನ್ನ ನೋಡಿಯೇ ಖುಷಿ ಆಗುತ್ತೆ ಎಲ್ರಿಗೂ. ಇದು ಯಾರು ಈ ತರ ನಮಸ್ಕಾರ ಮಾಡಿರಲಿಲ್ಲ. ಇದೊಂದು ಬಹಳ ವಿಶಿಷ್ಟವಾದ ನಮಸ್ಕಾರ ಅಂತ. ಸರಿ, ಅವರವರ ಪ್ರದರ್ಶನ ಆಯಿತು. ಕೊನೆಗೆ ದ್ರೋಣಾಚಾರ್ಯ ನಿಂತು ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ, ಪರೀಕ್ಷೆ ಮಾಡ್ತಾ ಇದ್ದಾರೆ. ಮಾಡುವಾಗ ಒಂದು ಮರದಲ್ಲಿ ತೋರಿಸ್ತಾ ಇದ್ದಾರೆ ಅಲ್ಲಿ ಏನು ಕಾಣಿಸ್ತಿದೆ ಅಂತ. ಕೆಲವರಿಗೆ ಮರ ಕಾಣಿಸ್ತು, ಕೆಲವರಿಗೆ ಗೆಲ್ಲು ಕಾಣಿಸ್ತು, ಕೆಲವರಿಗೆ ಅದರ ಸಣ್ಣ ಟೊಂಗೆ ಕಾಣಿಸ್ತು, ಇನ್ನು ಕೆಲವರು ಅದಕ್ಕಿಂತ ಚಿಕ್ಕದು ಟಿಸಿಲು ಕಾಣಿಸ್ತು. ಇನ್ನೊಬ್ಬ ಯಾರೋ ಹಕ್ಕಿ ಇದೆ ಅಂತಂದ. ಹಕ್ಕಿದೆ ಅಂದ ಇನ್ನೇನು ಕಾಣಿಸ್ತಿದೆ ಅಂದರು. ಹಕ್ಕಿ ಕಣ್ಣು ಕಾಣಿಸ್ತಿದೆ ಅಂದ ಒಬ್ಬ. ಕಣ್ಣು ಕಾಣಿಸ್ತು. ಸರಿ, ಕಣ್ಣಿನ ರೆಪ್ಪೆಯ ತುದಿಯ ಕೂದಲು ಅಂತ ಅನ್ನುವ ತನಕ ಬರುವ ತನಕ ಒಟ್ಟು ಸೂಕ್ಷ್ಮ ಆಳವಾಗಿ ಹೋಗ್ಬೇಕಲ್ಲಿ. ಹೆಚ್ಚಿನವ್ರು ಯಾರು ಅಲ್ಲಿ ತನಕ ಬರಲೇ ಇಲ್ಲ. ಕೊನೆಗೆ ಅರ್ಜುನ ಬಂದಾಗ ಯುಧಿಷ್ಠಿರನಿಗೂ ಆ ಸೂಕ್ಷ್ಮತೆ ಎಲ್ಲ ಬರಲಿಲ್ಲ. ಅರ್ಜುನನಿಗೆ ಬಂದಾಗ ಅವನು ಆ ಕೂದಲಿನ ತುದಿ ಕಾಣಿಸ್ತಾ ಇದೆ ಎಂದ. ಹಾಗಿದ್ರೆ ಈಗ ಬಿಡು ಅಂತ ಈ ಮಾತು ಹೇಳಿ ಮುಗಿಸುವಷ್ಟೊತ್ತಿಗೆ ಇನ್ನೊಂದು ವಾಯ್ಸ್ ಬಂತು, ನಾನು ಬಿಟ್ಟೆ ಗುರುಗಳೇ ಎಂದ. ಯಾರು ನೋಡಿದ್ರೆ ಭೀಮಸೇನ. ನಿನಗೆ ಯಾರು ಬಿಡ್ಲಿಕ್ಕೆ ಹೇಳಿದ್ದು? ನಾನು ಅರ್ಜುನನಿಗೆ ಹೇಳಿದ್ದು ಅಂದ. ನಿನಗೆ ಯಾರು ಹೇಳಿದ್ದು? ಅರ್ಜುನನಿಗೆ ಹೇಳಿದ್ದು ಅಂತ ಹೇಳಿದ್ದು ಬರುವಾಗ ಅವನ ಆ ಬಾಣ ಹೋಗುದನ್ನ ಅದಕ್ಕಿಂತ ಮುಂಚೆ ಹಿಡಿದು ವಾಪಸ್ ತಂದು ಎಲ್ಲಿಗೆ ಬಿಡಬೇಕು ಗುರುಗಳೇ ಎಂದ. ಅದಕ್ಕೆ ಅವ್ರು ಹೇಳಿದ್ರು, ಬಾಣ ಇಲ್ಲಿಂದ ಅಲ್ಲಿಗೆ ಹೋಗಿಲ್ಲ ಅಂತ ಇಲ್ಲಿಂದ ಬಿಡುದು. ನೀನು ಬಾಣಕ್ಕಿಂತ ಮುಂಚೆ ಹೊಡೆದು ಬರ್ತಿದ್ದ ನಿಂಗೆ ಯಾಕೆ ಈ ಅಭ್ಯಾಸ ಎಲ್ಲ ಹೊಡ ಅಂತ ಈ ಶಬಾಷ್. ಕರ್ಣ ಬರ್ತಾನೆ ಪ್ರವೇಶ. ಅವನು ಅವಾಗ ಎಂಟ್ರಿ ಆಗುತ್ತೆ ಅವನು. ವಸ್ತುತಃ ಅದಕ್ಕಿಂತ ಪೂರ್ವದಲ್ಲೇ ಎಂಟ್ರಿ ಆಗಿತ್ತು ಒಂದ್ಸಲ. ಅವನು ಕಲಿಬೇಕು ಅಂತ ಬರ್ತಾನೆ ದ್ರೋಣಾಚಾರ್ಯರ ಹತ್ರ. ದೇವಲೋಕದ ಸ್ವರ್ಗಶ್ರೀ ಅಂತ ಅವಳ ಹೆಸರು. ದೇವಲೋಕದ ಸಂಪತ್ತಿನ ಅಭಿಮಾನಿನಿ ಅವಳು. ಒಂದ್ಸರ್ತಿ ಏನು ಅಂದ್ರೆ ಶಚಿಯ ಜೊತೆಗೆ ಸ್ಪರ್ಧೆಗೆ ಬಿದ್ದು ನಾನು ಇಂದ್ರನಿಗೆ ತುಂಬಾ ಹತ್ರ ಆಗ್ಬೇಕು ಅಂತ ಏನೇನೋ ಆಟಿಟ್ಯೂಡ್ ತೋರಿಸ್ತಾಳೆ. ಅದಕ್ಕೆ ಶಚಿ ಕೋಪದಿಂದ ಹೋಗಿ ರಕ್ಕಸ ಜನ್ಮದಲ್ಲಿ ಬೀಳು, ಇದೆಲ್ಲ ಈ ಹೆಚ್ಚು ಅಂತ ತೋರಿಸೋರ ಸ್ವಭಾವ ರಾಕ್ಷಸರದ್ದು, ಅಲ್ಲಿ ಹೋಗಿರು ಅಂತ. ಕೊನೆ ಕ್ಷಮೆ ಕೇಳಿದಾಗ ಸರಿ, ಭೀಮಸೇನನ ಬದುಕಿನಲ್ಲಿ ನೀನೊಂದು ಭಾಗವಾದಾಗ ಅವನಿಗೆ ಯೋಗ್ಯವಾದ ಒಂದು ಸಹಾಯವನ್ನು ಮಾಡಿದ್ದಕ್ಕಾಗಿ ನೀನು ಮತ್ತೆ ಮರಳಿ ಈ ಸಂಪತ್ತನ್ನು ಪಡೀತಿ ಅಂತ ಹೇಳಿ ಕಳುಹಿಸಿದ್ದರ ಪರಿಣಾಮ ವೇದವ್ಯಾಸರು ಹೇಳ್ತಾಳೆ ವಿವಾಹವಾಗು ಅಂತ. ಆದರೆ ಕೆಲವು ಕಂಡೀಷನ್ ಎಲ್ಲ ಹಾಕ್ಕೊಳ್ಳಿ, ನಿಮ್ ಬಿಟ್ಟದ್ದು ಅಂತ ಹೇಳಿ ಕಳಿಸ್ತಾರೆ. ಸರಿ, ಆಮೇಲೆ ಹೇಳ್ತಾನೆ ಹಗಲು ಬೇಕಿದ್ರೆ ಎಲ್ಲಿ ಬೇಕಾದ್ರೂ ಹೋಗಿ ನೀವು ಇಬ್ರು, ಭೀಮ ಮತ್ತೆ ಹಿಡಂಬ, ರಾತ್ರಿ ಅಷ್ಟೊತ್ತಿಗೆ ನಮ್ಮ ಜೊತೆಗೆ ಇರಬೇಕು.